ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ವಿರುದ್ಧ ಈಗ ದೇಶದ 200ಕ್ಕೂ ಹೆಚ್ಚು ಶಿಕ್ಷಣ ತಜ್ಞರು ಮತ್ತು ಉನ್ನತ ಶಿಕ್ಷಣ ಸಂಸ್ಥೆಗಳು ತಿರುಗಿ ಬಿದ್ದಿದ್ದಾರೆ. ಹೌದು, ಲೋಕಸಭೆಯಲ್ಲಿ ಅವರು ಐಐಟಿ ನಿರ್ದೇಶಕರ ಬಗ್ಗೆ ಆಡಿದ ಮಾತುಗಳು ಈಗ ದೊಡ್ಡ ವಿವಾದಕ್ಕೆ ಕಾರಣವಾಗಿದ್ದು, ನೇರವಾಗಿ ಪ್ರಿಯಾಂಕಾ ಗಾಂಧಿಗೆ ಬಹಿರಂಗ ಪತ್ರ ಬರೆದು ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ಅಸಲಿಗೆ ಸಂಸತ್ನಲ್ಲಿ ಅಲ್ಲಿ ನಿಜಕ್ಕೂ ಏನಾಯ್ತು, ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೌದು, ವಿಷಯ ಏನಪ್ಪಾ ಅಂದ್ರೆ, ಲೋಕಸಭೆಯಲ್ಲಿ ಸಾರ್ವಜನಿಕ ಪರೀಕ್ಷೆಗಳ ತಿದ್ದುಪಡಿ ಮಸೂದೆ 2026ರ ಮೇಲಿನ ಚರ್ಚೆ ವೇಳೆ ಪ್ರಿಯಾಂಕಾ ಗಾಂಧಿ ಅವರು ಕೇಂದ್ರ ಸರ್ಕಾರದ ಶಿಕ್ಷಣ ಸುಧಾರಣಾ ಸಮಿತಿಯ ರಚನೆ ಬಗ್ಗೆ ಪ್ರಶ್ನೆ ಮಾಡಿದರು. ನೀಟ್ ಪೇಪರ್ ಲೀಕ್ ವಿವಾದದ ತನಿಖೆಗಾಗಿ NTA ಕಾರ್ಯವೈಖರಿಯನ್ನ ಪರಿಶೀಲಿಸಲು ನೇಮಿಸಲಾದ 6 ಮಂದಿ ತಜ್ಞರಲ್ಲಿ ಒಬ್ಬರಾಗಿರುವ ಐಐಟಿ ಮದ್ರಾಸ್ ನಿರ್ದೇಶಕ ಪ್ರೊಫೆಸರ್ ವಿ ಕಾಮಕೋಟಿಯವರನ್ನ ಉದ್ದೇಶಿಸಿ ಪ್ರಿಯಾಂಕಾ ಗಾಂಧಿ ಗೋಮೂತ್ರ ಎಕ್ಸ್ಪರ್ಟ್ ಅಂದ್ರೆ ಗೋಮೂತ್ರ ತಜ್ಞ ಎಂದು ವ್ಯಂಗ್ಯವಾಡಿದರು. ಅವರು ನೇರವಾಗಿ ಹೆಸರು ಹೇಳದಿದ್ರು ಈ ಮಾತು ನೇರವಾಗಿ ಪ್ರೊಫೆಸರ್ ಕಾಮಕೋಟಿ ಅವರನ್ನ ಉದ್ದೇಶಿಸಿಯೇ ಹೇಳಲಾಗಿದೆ ಎಂಬುದು ಸ್ಪಷ್ಟವಾಗಿದ್ದು, ಜೊತೆಗೆ ಕೆಲವರ ವಾದ ಸಹ ಇದೇ ಆಗಿದೆ. ಈ ಹೇಳಿಕೆ ಈಗ ದೊಡ್ಡ ಕದನಕ್ಕೆ ಕಾರಣವಾಗಿದೆ. ದೇಶದ ಪ್ರತಿಷ್ಠಿತ ಸಂಸ್ಥೆಗಳು 200ಕ್ಕೂ ಅಧಿಕ ಶಿಕ್ಷಣ ತಜ್ಞರು ಪ್ರಿಯಾಂಕಾ ಗಾಂಧಿಗೆ ಬರೆದ ಮುಕ್ತ ಪತ್ರದಲ್ಲಿ ಸಾರ್ವಜನಿಕ ಪ್ರತಿನಿಧಿಗಳು ಯಾವುದೇ ವಿಚಾರಗಳನ್ನು ಗೇಲಿ ಮಾಡುವುದಕ್ಕಿಂತ ತಾರ್ಕಿಕ ಚರ್ಚೆಗಳ ಮೂಲಕ ಎದುರಿಸಬೇಕು ಎಂದು ಕಟುವಾಗಿ ಆಕ್ಷೇಪಿಸಿದ್ದಾರೆ. ಇದರ ಜೊತೆಗೆ ಒಬ್ಬ ಶ್ರೇಷ್ಠ ವಿದ್ವಾಂಸರನ್ನ ಹೀಯಾಳಿಸುವುದು ನಮ್ಮ ಸಂವಿಧಾನ ಎತ್ತಿ ಹಿಡಿಯುವ ವೈಜ್ಞಾನಿಕ ಮನೋಭಾವಕ್ಕೆ ಧಕ್ಕೆ ತರುತ್ತದೆ. ಸಂಸತ್ತು ಎನ್ನುವುದು ಕೇವಲ ವ್ಯಕ್ತಿಗಳನ್ನ ವ್ಯಂಗ್ಯ ಮಾಡುವ ಜಾಗವಲ್ಲ, ಬದಲಾಗಿ ಘನತೆಯಿಂದ ವಿಚಾರಗಳನ್ನ ಮಂಡಿಸುವ ವೇದಿಕೆ ಆಗಿರಬೇಕು ಎಂದು ತಜ್ಞರು ಆ ಪತ್ರದಲ್ಲಿ ಎಚ್ಚರಿಕೆ ಸಹ ನೀಡಿದ್ದಾರೆ. ಒಟ್ಟಾರೆಯಾಗಿ ಸಂಸತ್ನಲ್ಲಿ ಪ್ರಿಯಾಂಕಾ ಗಾಂಧಿ ಆಡಿದ ಆ ಒಂದು ವಿವಾದಾತ್ಮಕ ಮತ್ತು ಈಗ ಅಕಾಡೆಮಿಕ್ ವಲಯದಲ್ಲಿ ದೊಡ್ಡ ಬೆಂಕಿಯನ್ನೇ ಹತ್ತಿಸಿದೆ. ರಾಜಕೀಯ ಮುಖಂಡರು ಮತ್ತು ವಿದ್ವಾಂಸರ ನಡುವಿನ ಈ ಬಿಕ್ಕಟ್ಟು ಮುಂದಿನ ದಿನಗಳಲ್ಲಿ ಯಾವ ತಿರುವು ಪಡೆದುಕೊಳ್ಳಲಿದೆ ಎಂಬುದನ್ನ ಕಾದು ನೋಡಬೇಕು. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ರಾಜಕಾರಣಿಗಳು ಈ ರೀತಿಯ ಪದ ಬಳಕೆ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ? ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.